ನೋಡಿ, ಒಂದ್ ಕಡೆ ಇಂಡಿಗೋ ಫ್ಲೈಟ್ ಇಲ್ಲದೆ ಪ್ರಯಾಣಿಕರು ಪರದಾಟವನ್ನು ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ಈ ಬಿಎಂಟಿಸಿ ಬಸ್ನವರು ಪ್ರಯಾಣಿಕರಿಲ್ಲದೆ ಖಾಲಿ ಆಗಿದ್ದಾರೆ. 3 ದಿನದಿಂದ ಬಿಎಂಟಿಸಿ ಬಸ್ಗೆ ಕಲೆಕ್ಷನ್ ಆಗಿಲ್ಲ. ಒಂದ್ ಕಡೆ ಇಂಡಿಗೋ ಫ್ಲೈಟ್ ಇಲ್ಲದೆ ಪ್ರಯಾಣಿಕರು ಪರದಾಟ, ಮತ್ತೊಂದು ಕಡೆ ಈ ರೀತಿಯಾಗಿ ಬಸ್ಗಳು ಪ್ರಯಾಣಿಕರಿಲ್ಲದೆ ಖಾಲಿ ಆಗಿದೆ. ಪ್ರಯಾಣಿಕರಿಗಾಗಿ ಕಾದು ಸುಸ್ತಾಗಿದ್ದಾರೆ ಡ್ರೈವರ್, ಕಂಡಕ್ಟರ್. ಬಿಎಂಟಿಸಿ, ವಾಯುವಜ್ರ, ಕೆಎಸ್ಆರ್ಟಿಸಿ ಫ್ಲೈ ಬಸ್ಗಳು ಖಾಲಿ ಹೊಡಿತಾ ಇದೆ. 3 ದಿನಗಳಿಂದ ಸಂಪೂರ್ಣವಾಗಿ ಕುಸಿತ ಕಂಡಿದೆ ಬಿಎಂಟಿಸಿ ಕಲೆಕ್ಷನ್. ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರು ಫ್ಲೈಟ್ಗಾಗಿ ಪರದಾಟ, ಮತ್ತೊಂದು ಕಡೆ ಬಿಎಂಟಿಸಿ ಬಸ್ಗೆ ಕಲೆಕ್ಷನ್ ಆಗ್ತಾ ಇಲ್ಲ 3 ದಿನದಿಂದ. ಹೀಗಾಗಿ ಕಂಡಕ್ಟರ್ ಮತ್ತು ಡ್ರೈವರ್ಗಳು ಕೂಡ ಈ ಪ್ರಯಾಣಿಕರಿಗಾಗಿ ಕಾದು ಸುಸ್ತಾಗಿದ್ದಾರೆ. ಕಳೆದ 3 ದಿನಗಳಿಂದ ಇಂಡಿಗೋ ಫ್ಲೈಟ್ ಇಲ್ಲದೆ ಪ್ರಯಾಣಿಕರು ಪರದಾಟವನ್ನು ನಡೆಸ್ತಾ ಇರೋದು. ಇನ್ನೂ ಕೂಡ ಮುಕ್ತಿ ಸಿಕ್ಕಿಲ್ಲ ಪ್ರಯಾಣಿಕರಿಗೆ. ಕೆಲವರು ಎಲ್ಲೆಲ್ಲಿಗೂ ಹೋಗಬೇಕಾಗುತ್ತೆ, ಹೀಗಾಗಿ ಅವರಿಗೆ ಫ್ಲೈಟ್ ಸಮಸ್ಯೆ ಉಂಟಾಗ್ತಾ ಇದೆ. ಆದರೂ ಕೂಡ ನೋಡಿ ಎಷ್ಟು ಸಂಖ್ಯೆಯಲ್ಲಿ ಫ್ಲೈಟ್ಗಾಗಿ ಪ್ರಯಾಣಿಕರು ಪರದಾಟ ನಡೆಸ್ತಾ ಇದ್ದಾರೆ ಅಂತ. ದೇಶಾದ್ಯಂತ ಕಳೆದ 3-4 ದಿನಗಳಿಂದ ಇಂಡಿಗೋ ಏರ್ಲೈನ್ಸ್ ಅಲ್ಲಿ ಉಂಟಾಗಿರುವಂತಹ ಸಮಸ್ಯೆಯಿಂದ ಸಾಕಷ್ಟು ರೀತಿಯಲ್ಲಿ ಏರ್ಪೋರ್ಟ್ನಲ್ಲೂ ಕೂಡ ಸಮಸ್ಯೆಗಳು ಉಂಟಾಗ್ತಾ ಇದೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲೂ ಕೂಡ ಏನು ಬಿಎಂಟಿಸಿ ಹಾಗೇನೆ ಫ್ಲೈ ಬಸ್ಗಳು ಬೇರೆ ಹೋಗೋದಕ್ಕೆ ಈಗ ಖಾಲಿ ಹೊಡಿತಾ ಇರುವಂತದ್ದು. ನಾನೀಗ ಇದೇ ಬಿಎಂಟಿಸಿ ಬಸ್ ನಿಲ್ದಾಣದ ಬಳಿ ನಾನಿರುವಂತದ್ದು. ನಾವು ನೋಡಬಹುದು ದೃಶ್ಯಗಳಲ್ಲಿ ಕೂಡ ಕೆಂಪೇಗೌಡ ಏರ್ಪೋರ್ಟ್ಗೆ ಬೇರೆ ಅಂದ್ರೆ ದೇಶದ ಹಲವು ರಾಜ್ಯಗಳಿಂದ ಸಾವಿರಾರು ಪ್ರಯಾಣಿಕರು ಕೂಡ ಬರ್ತಾರೆ. ಆದ್ರೆ ಈ ಸಾವಿರಾರು ಪ್ರಯಾಣಿಕರು ಕಳೆದ 2 ದಿನಗಳಿಂದ ಕೂಡ ಪ್ರಯಾಣಿಕರ ಸಂಖ್ಯೆ ಸಾಕಷ್ಟು ಇಳಿಮುಖ ಆಗಿರುವಂತದ್ದು. ಯಾಕೆಂತಂದ್ರೆ ಇಂಡಿಗೋ ಏರ್ಲೈನ್ಸ್ ಇಂದ ಬರ್ತಕ್ಕಂಥ ಪ್ರಯಾಣಿಕರು ತುಂಬಾ ಕಡಿಮೆ ಆಗಿದ್ದಾರೆ. ಜೊತೆಗೆ ಫ್ಲೈಟ್ ಕ್ಯಾನ್ಸಲ್ ಆಗಿರೋದ್ರಿಂದ ಪ್ರಯಾಣಿಕರು ಕೂಡ ರಾಜ್ಯದಕ್ಕೆ ಬರ್ತಾ ಇಲ್ಲ. ಹಾಗಾಗಿ ಏನು ಇಲ್ಲಿಂದ ಅಂದ್ರೆ ಕೆಂಪೇಗೌಡ ಏರ್ಪೋರ್ಟ್ ನಿಂದ ರಾಜ್ಯದಲ್ಲಿರ್ತಕ್ಕಂಥ ನಾನಾ ಭಾಗಗಳಿಗೆ ಇದೇ ಒಂದು ಫ್ಲೈ ಬಸ್ ಅಲ್ಲಿ ಒಂದು ಪ್ರಯಾಣಿಕರನ್ನ ಕರ್ಕೊಂಡು ಹೋಗ್ತಾರೆ. ಆದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ನಿನ್ನೆಯಿಂದ ಕೂಡ ಪ್ರಯಾಣಿಕರ ಸಂಖ್ಯೆ ತೀರಾ ಕಡಿಮೆ ಆಗಿದೆ. ಜೊತೆಗೆ ಯಾರು ಕೂಡ ಬರದೇ ಇರತಕ್ಕಂತ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರುವಂತದ್ದು. ಹಾಗಾಗಿ 3 ಸೀಟ್ ಇದ್ರೆ 2 ಸೀಟ್ ಇದ್ರೆ 3 ಜನ ಪ್ರಯಾಣಿಕರು ಇದ್ರು ಕರ್ಕೊಂಡು ಹೋಗಬೇಕಾದಂತ ಪರಿಸ್ಥಿತಿ ಈಗ ಇರುವಂತದ್ದು. ನಾನೀಗ ಇಲ್ಲಿನ ಡ್ರೈವರ್ನ ನಾನು ಮಾತಾಡ್ತಾ ಹೋಗ್ತೇನೆ. ಸರ್, ಈಗ ಎಷ್ಟು ಜನ ಬರ್ತಾ ಇದ್ದಾರೆ ನಿನ್ನೆಯಿಂದನೂ ಕೂಡ? ಎಷ್ಟು ಸಂಖ್ಯೆ? ತುಂಬಾ ಕಡಿಮೆ ಆಗಿದೆ ಸರ್, ಜನನೇ ಇಲ್ಲ. ಅಂದ್ರೆ ಈಗ ನೀವೆಲ್ಲಿಗೆ ಹೋಗ್ತಾರಂತದ್ದು? ಈಗ ಮೈಸೂರು ಹೋಗ್ತಾ ಇದೀವಿ ಸರ್. ಬೆಂಗಳೂರಿನ ಎಷ್ಟು ಜನ ಇದ್ರು? ನಿನ್ನೆ ನಾನು ಇರಲಿಲ್ಲ, ಈಗೆಲ್ಲ ಬಹಳ ಕಡಿಮೆ ಆಗಿದೆ. ಬಹಳ ಕಡಿಮೆ ಆಗಿದೆ. ಎಲ್ಲ ಇಂಡಿಗೋ ಸಮಸ್ಯೆ ಆಗಿದೆ. ಹೌದು, ಸಮಸ್ಯೆ ಪಾಪ ತೊಂದರೆ ಆಗಿದೆ. ಜನ ಎಲ್ಲ ಪಾಪ ನೋಡಿ ಕಲ್ಕಟ್ಟೆಯಿಂದ ಬಂದ್ರು, ನಿನ್ನೆ ರಾತ್ರಿ ಬುಕ್ ಮಾಡಿರೋರು ಈಗ ಬೆಳಗ್ಗೆ ಕರ್ಕೊಂಡ್ ಬಂದಿದ್ದಾರೆ. ಎಲ್ಲ ತುಂಬಾ ತೊಂದರೆ ಆಗಿದೆ. ಜನ ನೋಡಿ ಬಸ್ಸಲ್ಲಿ ಒಳಗಡೆ ಇದ್ರೆ ಮಾತಾಡ್ಸಿ ಪ್ರಯಾಣಿಕರು. ಇದು ಏನು ಇಲ್ಲಿ ಡ್ರೈವರ್ಸ್ ಹೇಳುವಂತಹ ಮಾತು. ಈಗಾಗಲೇ ಏರ್ಪೋರ್ಟ್ ನಲ್ಲಿ ಬಿಎಂಟಿಸಿಗಳಾಗಿರ್ಬೋದು, ಜೊತೆಗೆ ಈ ಫ್ಲೈ ಬಸ್ಗಳಾಗಿರ್ಬೋದು, ಇಲ್ಲಿಗೆ ಬುಕ್ಕಿಂಗ್ ಆಗಿರುವ ಪ್ರಯಾಣಿಕರ ಸಂಖ್ಯೆನೂ ಕೂಡ ತೀರಾ ಕಡಿಮೆ ಆಗ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಏನು ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ನಿನ್ನೆಯಿಂದನೂ ಕೂಡ ಸಾಕಷ್ಟು ಅಂದ್ರೆ ಇಂಡಿಗೋ ಸಮಸ್ಯೆ ಅಂದ್ರೆ ಫ್ಲೈಟ್ಗಳು ಕ್ಯಾನ್ಸಲ್ ಆಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಬರುವಂತಹ ಪ್ರಯಾಣಿಕರ ಸಂಖ್ಯೆ ಕೂಡ ಇಳಿಮುಖ ಆಗಿದೆ. ಜೊತೆಗೆ ಇಲ್ಲಿ ಬಸ್ಗಳಲ್ಲೂ ಕೂಡ ಏನು ಪ್ರಯಾಣಿಕರು ಇಲ್ಲದೆ ಬಿಕ ಅಂತ ಇರ್ತಕ್ಕಂಥದ್ದು ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ. ಕ್ಯಾಮರಾಮನ್ ಮೋನಿಗೌಡ ಜೊತೆ ಮಂಜುನಾಥ್ ಇಂದೂರು, ರಿಪಬ್ಲಿಕ್ ಕನ್ನಡ, ಏರ್ಪೋರ್ಟ್. ದೇಶಾದ್ಯಂತ ಈಗಲೇ ಸುಮಾರು 550 ವಿಮಾನಗಳು, ಇಂಡಿಗೋ ವಿಮಾನಗಳು ಈಗಾಗಲೇ ಕ್ಯಾನ್ಸಲ್ ಆಗಿರೋದು. ಇದರ ಎಫೆಕ್ಟ್ ಎಷ್ಟು ಮಟ್ಟಿಗೆ ತಟ್ತಾ ಇದೆ ಅಂತಂದ್ರೆ, ಅನೇಕರು ಎಮರ್ಜೆನ್ಸಿಗಂತ ಟಿಕೆಟ್ ಬುಕ್ ಮಾಡ್ಕೊಂಡಿದ್ರು, ಅವರು ಕೂಡ ಎಲ್ಲೂ ಹೋಗೋದಕ್ಕೆ ಆಗ್ತಾ ಇಲ್ಲ, ವಾಪಸ್ ಬರೋದಕ್ಕೂ ಆಗ್ತಾ ಇಲ್ಲ. ಅಥವಾ ಇದರ ಅಪ್ಡೇಟ್ ಏನು ಅಂತ ಕೇಳಿದ್ರೆ ಅಲ್ಲಿರುವಂತಹ ಸಿಬ್ಬಂದಿ ಇದ್ರ ಬಗ್ಗೆ ಯಾವುದೇ ರೀತಿಯ ಉತ್ತರವನ್ನ ಕೂಡ ಕೊಡ್ತಾ ಇಲ್ಲ. ಹಾಗಾಗಿ ವಧು ವರರು ಇಬ್ರು ಕೂಡ ಮದುವೆ ಆಗಬೇಕು ಅಂತ ಹೊರಟಿದ್ರು. ಆದ್ರೆ ಈ ಫ್ಲೈಟ್ ಕ್ಯಾನ್ಸಲ್ ಆಗಿರೋದ್ರಿಂದ ವಧುವರರಿಗೂ ಕೂಡ ಇದರ ಎಫೆಕ್ಟ್ ತಟ್ಟಿದೆ. ರದ್ದಾಗಿರೋದ್ರಿಂದ ಆನ್ಲೈನ್ ನಲ್ಲೇ ಆರತಕ್ಷಕತೆ ನಡೆದಿದೆ. ಹುಬ್ಬಳ್ಳಿಯಲ್ಲಿ ನಡೆಯಬೇಕಿತ್ತು ಈ ನೂತನ ವಧುವರರ ರಿಸೆಪ್ಷನ್, ಆದ್ರೆ ಅದು ನಡೀಲಿಲ್ಲ. ಆನ್ಲೈನ್ ನಲ್ಲೇ ರಿಸೆಪ್ಷನ್. ಬೆಂಗಳೂರಿನ ಟೆಕ್ಕಿಗಳಾದಂತಹ ಮೇಧಾ, ಭುವನೇಶ್ವರದ ಸಂಗಮ್ ದಾಸ್. ಫ್ಲೈಟ್ ಇಲ್ಲದೆ ಹೋಗೋದು ಹೇಗೆ? ಭುವನೇಶ್ವರದಿಂದ ವರನ ಕುಟುಂಬಸ್ಥರು ಭಾಗಿಯಾಗಿದ್ದಾರೆ. ಹುಬ್ಬಳ್ಳಿಯಿಂದ ಆರತಕ್ಷಕತೆಯಲ್ಲಿ ವಧುವಿನ ಕುಟುಂಬಸ್ಥರು ಭಾಗಿಯಾಗಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ನಲ್ಲೇ ಈ ರಿಸೆಪ್ಷನ್ ನಡೆದಿದೆ.
ಒಂದ್ ಕಡೆ ಇಂಡಿಗೋ ಫ್ಲೈಟ್ ಇಲ್ಲದೆ ಪ್ರಯಾಣಿಕರು ಪರದಾಟವನ್ನು ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ಈ ಬಿಎಂಟಿಸಿ ಬಸ್ನವರು ಪ್ರಯಾಣಿಕರಿಲ್ಲದೆ ಖಾಲಿ ಆಗಿದ್ದಾರೆ. 3 ದಿನದಿಂದ ಬಿಎಂಟಿಸಿ ಬಸ್ಗೆ ಕಲೆಕ್ಷನ್ ಆಗಿಲ್ಲ. ಒಂದ್ ಕಡೆ ಇಂಡಿಗೋ ಫ್ಲೈಟ್ ಇಲ್ಲದೆ ಪ್ರಯಾಣಿಕರು ಪರದಾಟ, ಮತ್ತೊಂದು ಕಡೆ ಈ ರೀತಿಯಾಗಿ ಬಸ್ಗಳು ಪ್ರಯಾಣಿಕರಿಲ್ಲದೆ ಖಾಲಿ ಆಗಿದೆ. ಪ್ರಯಾಣಿಕರಿಗಾಗಿ ಕಾದು ಸುಸ್ತಾಗಿದ್ದಾರೆ ಡ್ರೈವರ್, ಕಂಡಕ್ಟರ್. ಬಿಎಂಟಿಸಿ, ವಾಯುವಜ್ರ, ಕೆಎಸ್ಆರ್ಟಿಸಿ ಫ್ಲೈ ಬಸ್ಗಳು ಖಾಲಿ ಹೊಡಿತಾ ಇದೆ. 3 ದಿನಗಳಿಂದ ಸಂಪೂರ್ಣವಾಗಿ ಕುಸಿತ ಕಂಡಿದೆ ಬಿಎಂಟಿಸಿ ಕಲೆಕ್ಷನ್. ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರು ಫ್ಲೈಟ್ಗಾಗಿ ಪರದಾಟ, ಮತ್ತೊಂದು ಕಡೆ ಬಿಎಂಟಿಸಿ ಬಸ್ಗೆ ಕಲೆಕ್ಷನ್ ಆಗ್ತಾ ಇಲ್ಲ 3 ದಿನದಿಂದ. ಹೀಗಾಗಿ ಕಂಡಕ್ಟರ್ ಮತ್ತು ಡ್ರೈವರ್ಗಳು ಕೂಡ ಈ ಪ್ರಯಾಣಿಕರಿಗಾಗಿ ಕಾದು ಸುಸ್ತಾಗಿದ್ದಾರೆ. ಕಳೆದ 3 ದಿನಗಳಿಂದ ಇಂಡಿಗೋ ಫ್ಲೈಟ್ ಇಲ್ಲದೆ ಪ್ರಯಾಣಿಕರು ಪರದಾಟವನ್ನು ನಡೆಸ್ತಾ ಇರೋದು. ಇನ್ನೂ ಕೂಡ ಮುಕ್ತಿ ಸಿಕ್ಕಿಲ್ಲ ಪ್ರಯಾಣಿಕರಿಗೆ. ಕೆಲವರು ಎಲ್ಲೆಲ್ಲಿಗೋ ಹೋಗಬೇಕಾಗುತ್ತೆ, ಹೀಗಾಗಿ ಅವರಿಗೆ ಫ್ಲೈಟ್ ಸಮಸ್ಯೆ ಉಂಟಾಗ್ತಾ ಇದೆ. ಆದರೂ ಕೂಡ ನೋಡಿ ಎಷ್ಟು ಸಂಖ್ಯೆಯಲ್ಲಿ ಫ್ಲೈಟ್ಗಾಗಿ ಪ್ರಯಾಣಿಕರು ಪರದಾಟ ನಡೆಸ್ತಾ ಇದ್ದಾರೆ ಅಂತ. ದೇಶಾದ್ಯಂತ ಕಳೆದ 3-4 ದಿನಗಳಿಂದ ಇಂಡಿಗೋ ಏರ್ಲೈನ್ಸ್ ಅಲ್ಲಿ ಉಂಟಾಗಿರುವಂತಹ ಸಮಸ್ಯೆಯಿಂದ ಸಾಕಷ್ಟು ರೀತಿಯಲ್ಲಿ ಏರ್ಪೋರ್ಟ್ನಲ್ಲೂ ಕೂಡ ಸಮಸ್ಯೆಗಳು ಉಂಟಾಗ್ತಾ ಇದೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲೂ ಕೂಡ ಏನು ಬಿಎಂಟಿಸಿ ಹಾಗೇನೆ ಫ್ಲೈ ಬಸ್ಗಳು ಬೇರೆ ಹೋಗೋದಕ್ಕೆ ಈಗ ಖಾಲಿ ಹೊಡಿತಾ ಇರುವಂತದ್ದು. ನಾನೀಗ ಇದೇ ಬಿಎಂಟಿಸಿ ಬಸ್ ನಿಲ್ದಾಣದ ಬಳಿ ನಾನಿರುವಂತದ್ದು. ನಾವು ನೋಡಬಹುದು ದೃಶ್ಯಗಳಲ್ಲಿ ಕೂಡ ಕೆಂಪೇಗೌಡ ಏರ್ಪೋರ್ಟ್ಗೆ ಬೇರೆ ಅಂದ್ರೆ ದೇಶದ ಹಲವು ರಾಜ್ಯಗಳಿಂದ ಸಾವಿರಾರು ಪ್ರಯಾಣಿಕರು ಕೂಡ ಬರ್ತಾರೆ. ಆದ್ರೆ ಈ ಸಾವಿರಾರು ಪ್ರಯಾಣಿಕರು ಕಳೆದ 2 ದಿನಗಳಿಂದ ಕೂಡ ಪ್ರಯಾಣಿಕರ ಸಂಖ್ಯೆ ಸಾಕಷ್ಟು ಇಳಿಮುಖ ಆಗಿರುವಂತದ್ದು. ಯಾಕೆಂತಂದ್ರೆ ಇಂಡಿಗೋ ಏರ್ಲೈನ್ಸ್ ಇಂದ ಬರ್ತಕ್ಕಂಥ ಪ್ರಯಾಣಿಕರು ತುಂಬಾ ಕಡಿಮೆ ಆಗಿದ್ದಾರೆ. ಜೊತೆಗೆ ಫ್ಲೈಟ್ ಕ್ಯಾನ್ಸಲ್ ಆಗಿರೋದ್ರಿಂದ ಪ್ರಯಾಣಿಕರು ಕೂಡ ರಾಜ್ಯದಕ್ಕೆ ಬರ್ತಾ ಇಲ್ಲ. ಹಾಗಾಗಿ ಏನು ಇಲ್ಲಿಂದ ಅಂದ್ರೆ ಕೆಂಪೇಗೌಡ ಏರ್ಪೋರ್ಟ್ ನಿಂದ ರಾಜ್ಯದಲ್ಲಿರ್ತಕ್ಕಂಥ ನಾನಾ ಭಾಗಗಳಿಗೆ ಇದೇ ಒಂದು ಫ್ಲೈ ಬಸ್ ಅಲ್ಲಿ ಒಂದು ಪ್ರಯಾಣಿಕರನ್ನ ಕರ್ಕೊಂಡು ಹೋಗ್ತಾರೆ. ಆದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ನಿನ್ನೆಯಿಂದ ಕೂಡ ಪ್ರಯಾಣಿಕರ ಸಂಖ್ಯೆ ತೀರಾ ಕಡಿಮೆ ಆಗಿದೆ. ಜೊತೆಗೆ ಯಾರು ಕೂಡ ಬರದೇ ಇರತಕ್ಕಂತ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರುವಂತದ್ದು. ಹಾಗಾಗಿ 3 ಸೀಟ್ ಇದ್ರೆ 2 ಸೀಟ್ ಇದ್ರೆ 3 ಜನ ಪ್ರಯಾಣಿಕರು ಇದ್ರು ಕರ್ಕೊಂಡು ಹೋಗಬೇಕಾದಂತ ಪರಿಸ್ಥಿತಿ ಈಗ ಇರುವಂತದ್ದು. ನಾನೀಗ ಇಲ್ಲಿನ ಡ್ರೈವರ್ನ ನಾನು ಮಾತಾಡ್ತಾ ಹೋಗ್ತೇನೆ. ಸರ್, ಈಗ ಎಷ್ಟು ಜನ ಬರ್ತಾ ಇದ್ದಾರೆ ನಿನ್ನೆಯಿಂದನೂ ಕೂಡ? ಎಷ್ಟು ಸಂಖ್ಯೆ? ತುಂಬಾ ಕಡಿಮೆ ಆಗಿದೆ ಸರ್, ಜನನೇ ಇಲ್ಲ. ಜನನೇ ಇಲ್ಲ. ನಿನ್ನೆ ಅಂದ್ರೆ ಈಗ ನೀವೆಲ್ಲಿಗೆ ಹೋಗ್ತಾರಂತದ್ದು? ಈಗ ಮೈಸೂರು ಹೋಗ್ತಾ ಇದೀವಿ ಸರ್. ಬೆಂಗಳೂರು ಎಷ್ಟು ಜನ ಇದ್ರು? ನಿನ್ನೆ ನಾನು ಇರ್ಲಿಲ್ಲ, ಈಗೆಲ್ಲ ಬಹಳ ಕಡಿಮೆ ಆಗಿದೆ. ಬಹಳ ಕಡಿಮೆ ಆಗಿದೆ. ಎಲ್ಲ ಇಂಡಿಗೋ ಸಮಸ್ಯೆ ಆಗಿದೆ. ಹೌದು, ಸಮಸ್ಯೆ ಬಾಬಾ ತೊಂದರೆ ಆಗಿದೆ. ಜನ ಎಲ್ಲ ಪಾಪ ನೋಡಿ ಕಲ್ಕಟ್ಟೆಯಿಂದ ಬಂದು ನಿನ್ನೆ ರಾತ್ರಿ ಬುಕ್ ಮಾಡಿರೋರು